ಎಲ್ಲರಿಗೂ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಸವರಾಜ. ಹೇಗಿದ್ದೀರಾ ಎಲ್ರು? ಇವತ್ತು ರಾಜ್ಯಾದ್ಯಂತ ಬಿಸಿಲಂತೂ ಮೈ ಸುಡ್ತಾ ಇದೆ ಅಲ್ವಾ? ಮನೆಯಿಂದ ಹೊರಗಡೆ ಕಾಲಿಡಕ್ಕಾಗ್ತಿಲ್ಲ, ಅಷ್ಟೊಂದು ಶೆಕೆ. ಇವತ್ತು ನಮ್ಮ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ? ಯಾವ ಜಿಲ್ಲೆಯಲ್ಲಿ ಮಳೆ ಬರಬಹುದು, ಎಲ್ಲೆಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಊರಿನ ಹವಾಮಾನದ ಬಗ್ಗೆನೂ ಇದರಲ್ಲಿ ಮಾಹಿತಿ ಇರುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಬನ್ನಿ ಹಾಗಾದ್ರೆ ಇವತ್ತಿನ ಹವಾಮಾನದ ಕಡೆ ಒಂದು ರೌಂಡ್ ಹೋಗಿ ಬರೋಣ. ಮೊದಲನೇದಾಗಿ ಇವತ್ತಿನ ತಾಪಮಾನದ ಬಗ್ಗೆ ಮಾತಾಡೋದಾದ್ರೆ, ಇಡೀ ರಾಜ್ಯದಲ್ಲಿ ಬಿಸಿಲಿನ ಪ್ರಖರತೆ ತುಂಬಾನೇ ಹೆಚ್ಚಾಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಂತೂ ಸೂರ್ಯ ಬೆಂಕಿ ಉಗುಳುತ್ತಿದ್ದಾನೆ ಅಂತಾನೆ ಹೇಳ್ಬಹುದು. ಕಲಬುರಗಿ, ರಾಯಚೂರು, ಬಾಗಲಕೋಟೆ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ತಾಪಮಾನ ವಿಪರೀತ ಏರಿಕೆಯಾಗುವ ಸಾಧ್ಯತೆಯಿದೆ. ಮಧ್ಯಾಹ್ನದ ಹೊತ್ತು ತಾಪಮಾನ ಸುಮಾರು 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ತಲುಪಬಹುದು. ಬೆಂಗಳೂರಿನ ಕಥೆ ನೋಡೋದಾದ್ರೆ, ವಾತಾವರಣ ತುಂಬಾ ವಿಚಿತ್ರವಾಗಿದೆ. ಬೆಳಗ್ಗೆ ಎದ್ದಾಗ ಸ್ವಲ್ಪ ತಣ್ಣಗೆ ಇರುತ್ತೆ, ಆದರೆ 11 ಗಂಟೆ ಆಗ್ತಿದ್ದ ಹಾಗೆ ವಿಪರೀತ ಶೆಕೆ ಶುರುವಾಗುತ್ತೆ. ಮಧ್ಯಾಹ್ನ ಹೊರಗಡೆ ಹೋಗೋರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗಂತೂ ಈ ಬಿಸಿಲು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮನೆಯಲ್ಲಿ ಫ್ಯಾನ್ ಹಾಕಿದ್ರೂ ಸಹ ಬಿಸಿ ಗಾಳಿ ಬರ್ತಿದೆ ಅನ್ನೋದು ಎಲ್ಲರ ದೂರು. ಇನ್ನು ಮಳೆಯ ವಿಷಯಕ್ಕೆ ಬರೋಣ. ರೈತ ಬಾಂಧವರಿಗೆ ಒಂದು ಮುಖ್ಯವಾದ ಮಾಹಿತಿ ಇದೆ. ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಅಂದ್ರೆ ಮೈಸೂರು, ಕೊಡಗು, ಚಾಮರಾಜನಗರ ಮತ್ತು ಮಂಡ್ಯ ಭಾಗದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೆಲವು ಕಡೆ ಮೋಡ ಕವಿದ ವಾತಾವರಣ ಇರಲಿದ್ದು ಸಂಜೆ ಹೊತ್ತಿಗೆ ತಂಪು ಗಾಳಿ ಬೀಸಬಹುದು. ಕರಾವಳಿ ಭಾಗದಲ್ಲಿ ಅಂದ್ರೆ ಮಂಗಳೂರು, ಉಡುಪಿ ಕಡೆ ಸಮುದ್ರದ ತೇವಾಂಶ ಜಾಸ್ತಿ ಇರೋದ್ರಿಂದ ವಿಪರೀತ ಶೆಕೆ ಅಥವಾ ಉರಿ ಬಿಸಿಲು ಕಾಣಿಸ್ಕೊಳ್ಬಹುದು. ಸಂಜೆ ಹೊತ್ತಿಗೆ ಗುಡುಗು ಸಹಿತ ಮಳೆ ಬರೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಅಡಿಕೆ ಮತ್ತು ತೆಂಗು ಬೆಳೆಗಾರರು ಕೆಲಸದ ನಡುವೆ ಸ್ವಲ್ಪ ಹವಾಮಾನ ಗಮನಿಸುವುದು ಒಳ್ಳೆಯದು. ಮಲೆನಾಡು ಭಾಗದಲ್ಲಿ ಅಂದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು ಕಡೆ ವಾತಾವರಣ ತಕ್ಕಮಟ್ಟಿಗೆ ತಂಪಾಗಿರುತ್ತೆ, ಆದರೆ ಮಧ್ಯಾಹ್ನದ ಹೊತ್ತು ಮಾತ್ರ ಬಿಸಿಲು ಸ್ವಲ್ಪ ಜಾಸ್ತಿ ಇರಲಿದೆ. ಗೆಳೆಯರೇ, ಇಂತಹ ಹವಾಮಾನ ಇದ್ದಾಗ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನಹರಿಸೋದು ತುಂಬಾ ಮುಖ್ಯ. ಈ ಬಿಸಿಲಿನಲ್ಲಿ ಡಿಹೈಡ್ರೇಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಸರಿಯಾದ ಕ್ರಮ ತಗೋಬೇಕು. ದಿನಕ್ಕೆ ಕನಿಷ್ಠ 4ರಿಂದ 5 ಲೀಟರ್ ನೀರು ಕುಡಿಯಿರಿ. ಆದಷ್ಟು ಎಳನೀರು, ಮಜ್ಜಿಗೆಯಂತಹ ನೈಸರ್ಗಿಕ ಪಾನೀಯಗಳನ್ನು ಸೇವಿಸಿ. ಮಧ್ಯಾಹ್ನ 12ರಿಂದ 4 ಗಂಟೆಯವರೆಗೆ ತುಂಬಾ ಮುಖ್ಯವಾದ ಕೆಲಸ ಇಲ್ಲದಿದ್ರೆ ಮನೆಯಿಂದ ಹೊರಗೆ ಬರಬೇಡಿ. ಒಂದು ವೇಳೆ ಹೊರಗಡೆ ಹೋಗಲೇಬೇಕು ಅಂದ್ರೆ ಛತ್ರಿ ಅಥವಾ ಟೋಪಿ ಬಳಸಿ. ರೈತರಿಗೊಂದು ಕಿವಿಮಾತು: ಹೊಲದ ಕೆಲಸ ಮಾಡುವಾಗ ಆದಷ್ಟು ಬೆಳಗ್ಗೆ ಅಥವಾ ಸಂಜೆ ವೇಳೆ ಮಾಡಿಕೊಳ್ಳಿ. ಮಧ್ಯಾಹ್ನದ ಹೊತ್ತು ದನಕರುಗಳಿಗೆ ಸರಿಯಾದ ನೀರು ಮತ್ತು ನೆರಳಿನ ವ್ಯವಸ್ಥೆ ಮಾಡಿ. ಹವಾಮಾನ ಪದೇ ಪದೇ ಬದಲಾವಣೆಯಾಗ್ತಿರೋದ್ರಿಂದ ಮಕ್ಕಳು ಮತ್ತು ವಯಸ್ಸಾದವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ಇರಲಿ. ಇದು ಬರೀ ಮಾಹಿತಿಯಲ್ಲ, ನಮ್ಮ ಸುರಕ್ಷತೆ ಕೂಡ ಹೌದು. ಇದಾಗಿತ್ತು ಗೆಳೆಯರೇ ಇವತ್ತಿನ ಹವಾಮಾನದ ಲೇಟೆಸ್ಟ್ ಅಪ್ಡೇಟ್ಸ್. ನಿಮ್ಮ ಊರಿನ ಹವಾಮಾನ ಹೇಗಿದೆ? ಮಳೆ ಬರ್ತಿದ್ಯಾ ಅಥವಾ ಬಿಸಿಲು ತುಂಬಾನೇ ಇದೆಯಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಪ್ರತಿಯೊಬ್ಬರ ಕಮೆಂಟ್ ಓದ್ತೀನಿ. ನಮ್ಮ ಈ ಡಿಜಿಟಲ್ ಕನ್ನಡಿಗ ಚಾನೆಲ್ನಲ್ಲಿ ಬರೀ ಹವಾಮಾನ ಮಾತ್ರ ಅಲ್ಲ, ಸರ್ಕಾರದ ಹೊಸ ಯೋಜನೆಗಳು, ರೈತರಿಗೆ ಉಪಯುಕ್ತವಾಗುವ ಮಾಹಿತಿ ಮತ್ತು ದಿನನಿತ್ಯದ ಟ್ರೆಂಡಿಂಗ್ ವಿಷಯಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ವಾಟ್ಸಾಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಎಲ್ಲರಿಗೂ ಹವಾಮಾನದ ಬಗ್ಗೆ ಅರಿವಿರಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಡಿಜಿಟಲ್ ಕನ್ನಡಿಗ. ನಾನು ನಿಮ್ಮ ಬಸವರಾಜ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.